ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಶಿವರಾತ್ರಿ ಹಬ್ಬದ ದಿನ ಅಂದರೆ ಇವತ್ತು ನಾವು ಯಾವ್ಯಾವ ಪುಟ್ಟ ತಂತ್ರಗಳನ್ನು ಮಾಡ್ಕೊಬೋದು, ಅಂದರೆ ಶಿವರಾತ್ರಿ ದಿನ ಈ ತಂತ್ರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಇವತ್ತಿನ ದಿನ ಅಂದರೆ ಸಂಜೆ ಸಮಯದಲ್ಲಿ ಅಥವಾ ನಾಳೆಯ ತನಕ ನಿಮಗೆ ಸಮಯ ಇರುತ್ತೆ, ಖಂಡಿತವಾಗ್ಲೂ ನೀವು ಕೂಡ ಶಿವನಿಗೆ ಅಭಿಷೇಕ ಮಾಡುವಂಥ ಈ ವಸ್ತುಗಳನ್ನು ಖಂಡಿತವಾಗ್ಲೂ ನೀವು ಶಿವನ ದೇವಸ್ಥಾನಕ್ಕೆ ಎಲ್ಲಿ ಅಭಿಷೇಕ ನಡೀತಾ ಇರುತ್ತೋ ಅಲ್ಲಿ ಸ್ವತಃ ನೀವೇ ಹೋಗಿ ಈ ವಸ್ತುಗಳನ್ನು ಅಭಿಷೇಕಕ್ಕೆ ಕೊಟ್ಟು ಅಭಿಷೇಕ ಮಾಡಿಸೋ ಅಂತ ಕೇಳ್ಕೊಳ್ಳಿ. ಯಾಕಂದರೆ ನಿಮ್ಮ ಕಷ್ಟದ ದಿನಗಳು ಜಾಸ್ತಿ ಇದ್ದಾಗ, ಆ ಕಷ್ಟಗಳು ಹೋಗಬೇಕು ಅಂದಾಗ ಇಂತಿಂಥ ವಸ್ತುಗಳಲ್ಲಿ ನೀವು ಅಭಿಷೇಕ ಮಾಡಿಸಿದ್ದೆ ಆದರೆ, ಅದರಲ್ಲೂ ಮುಖ್ಯವಾಗಿ ಗೋಧೂಳಿ ಸಮಯದಿಂದ ಮಧ್ಯರಾತ್ರಿಯಲ್ಲಿ ನಡೆಯುವಂಥ ಅಭಿಷೇಕದ ಸಂದರ್ಭಗಳಲ್ಲಿ, ಆ ಅಭಿಷೇಕದ ತೀರ್ಥಗಳಲ್ಲಿ ನೀವು ಈ ವಸ್ತುಗಳನ್ನು ಸೇರಿಸಿ ಅಭಿಷೇಕ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇರೋವಂಥ ಎಷ್ಟೋ ಕಷ್ಟಗಳು ಕಡಿಮೆ ಆಗುತ್ತೆ. ಅದು ಯಾವ್ಯಾವ ವಸ್ತುಗಳನ್ನು ಕೊಟ್ಟರೆ ಏನೇನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಏನಾದರೂ ಖ್ಯಾತಿ ಅಂದರೆ ಒಳ್ಳೆಯ ಹೆಸರು ಮಾಡಬೇಕು, ಒಳ್ಳೆಯ ಸಾಧನೆ ಮಾಡಬೇಕು ಅಂತ ಬಯಸ್ತಾ ಇರೋ ಅಂಥವ್ರು, ನೀವು ಕೇಸರಿ ಅಂತ ಸಿಗುತ್ತೆ, ಅಂದರೆ ಆರೆಂಜ್ ಕಲರು ಅಲ್ಲಿರುತ್ತೆ, ಅಂದರೆ ಆಂಜನೇಯಂಗೆಲ್ಲ ಪೂಜೆಗೆ ಉಪಯೋಗಿಸ್ತಾರಲ್ಲ ಆ ಥರ ಕೇಸರಿ ಬಣ್ಣ ಇರುತ್ತೆ. ಅದನ್ನು ನೀವು ಏನಾದರೂ ಇವತ್ತಿನ ದಿನ ಶಿವನಿಗೆ ನೀವು ಅಭಿಷೇಕ ಮಾಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ಉದ್ಯೋಗದಲ್ಲಿ ನಿಮಗೆ ಕೀರ್ತಿ ಮತ್ತು ಖ್ಯಾತಿ ಕೂಡ ಸಿಗೋ ಅಂಥದ್ದು ಆಗುತ್ತೆ. ಅದರಲ್ಲೂ ನೀವು ವಿಶೇಷವಾಗಿ ನೀವು ಕಬ್ಬಿನ ರಸದಿಂದ ಏನಾದರೂ ನೀವು ಇವತ್ತಿನ ದಿನ ವಿಶೇಷವಾಗಿ ಶಿವನಿಗೆ ಅಭಿಷೇಕ ಮಾಡಿಸಿದ್ದೆ ಆದರೆ ನಿಮಗೆ ಸಂಪತ್ತು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಂಪತ್ತು ಬಂದು ಒದಗುವಂಥದ್ದು ಆಗುತ್ತೆ. ಅಥವಾ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಹಣಕಾಸು ವ್ಯವಹಾರ ಎಲ್ಲ ನಿಮ್ಮ ಮನೆಗೆ ಗೋಚಾರ ಆಗೋವಂಥದ್ದು ಅಥವಾ ಅಭಿವೃದ್ಧಿ ಆಗೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಾದಮೇಲೆ ನೀವು ಸುಗಂಧ ದ್ರವ್ಯ ಅಂದರೆ ನಿಮಗೆ ಪರಿಮಳಯುಕ್ತ ಅಂದರೆ ತೈಲ ಅಂದರೆ ಸೆಂಟ್ ಅಂತ ಅಂತಿರಲ್ಲ, ಅದನ್ನು ನೀವು ತಂದು ಏನಾದರೂ ನೀವು ಅಭಿಷೇಕ ಮಾಡಿಸಿದ್ದೆ ಆದರೆ ನಿಮ್ಮ ಮುಂದಿನ ಜೀವನದಲ್ಲಿ, ಇವತ್ತಿನ ತನಕ ನಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಇಲ್ಲ, ಆ ಸಂತೋಷ ಅನ್ನೋದು ನಮಗೆ ಬೇಕು ಅಂತ ಬಯಸುವಂಥವ್ರು ನೀವು ಸುಗಂಧ ದ್ರವ್ಯಗಳನ್ನು ನೀವು ಇವತ್ತಿನ ದಿನ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಸಂತೋಷ ಅಂತ ಜೀವನ ನಿಮಗೆ ಸಿಗುತ್ತೆ. ಇನ್ನು ನೀವು ಭಸ್ಮ ಅಂದರೆ ವಿಭೂತಿ ಭಸ್ಮನ ನೀವು ವಿಶೇಷವಾಗಿ ನೀವು ಅಭಿಷೇಕ ಮಾಡಿಸಿದ್ರೆ ಆದರೆ ನಿಮ್ಮ ಜೀವನದಲ್ಲಿ ಮೋಕ್ಷಕ್ಕಾಗಿ, ಅಂದರೆ ನೀವು ಸತ್ತಂಥ ದಿನಗಳಲ್ಲಿ ಮುಂದೆ ಯಾವತ್ತೋ ಒಂದು ದಿನ ನಾವು ಮಾಡಿದಂಥ ಪಾಪಕರ್ಮಗಳಿಂದ ನಮಗೆ ಮೋಕ್ಷ ಸಿಕ್ಕಿಲ್ಲ ಅಂದರೆ ಈಗ ಇಂಥ ದಿನಗಳಲ್ಲಿ ನಾವು ಅಭಿಷೇಕ ಮಾಡಿಸಿದ್ದೆ ಆದರೆ ವಿಭೂತಿಗಳಿಂದ ನಾವು ಸತ್ತಂಥ ದಿನಗಳಲ್ಲಿ ನಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಭಸ್ಮನ ಕೊಡಬೇಕಾಗುತ್ತೆ. ಇನ್ನು ನೀವು ಹಳದಿ ಬಣ್ಣದ ಅಂದರೆ ಅರಿಶಿಣದ ಏನಾದರೂ ನೀವು ಕೊಟ್ಟಿದ್ದೆ ಆದರೆ, ಶಿವನಿಗೆ ಅಭಿಷೇಕ ಮಾಡಿಸಿದ್ದಾದರೆ ಹೆಣ್ಣು ಮಕ್ಕಳಿಗೆ ನಿಮಗೆ ಸೌಭಾಗ್ಯಕ್ಕೆ ಅನುಕೂಲ ಆಗುತ್ತೆ, ದೀರ್ಘ ಸುಮಂಗಲಿತನ ಇರುತ್ತೆ, ಯಾವಾಗಲೂ ನಿಮಗೆ ಗಂಡನ ಆಯಸ್ಸು ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ. ಅಥವಾ ಗಂಡು ಮಕ್ಕಳು ಏನಾದರೂ ಅದನ್ನು ಕೊಟ್ಟಿದ್ದೆ ಆದರೆ ಅವರಿಗೆ ಹೆಂಡತಿದಿರಿಗೆ ದೀರ್ಘಾಯುಷ್ಯು ಆರೋಗ್ಯ ಆಯಸ್ಸು ಎಲ್ಲ ಸಿಗುತ್ತೆ ಮತ್ತು ಸೌಭಾಗ್ಯ ಅನ್ನೋದು ಯಾವಾಗಲೂ ನಿರಂತರವಾಗಿರುತ್ತೆ. ಇನ್ನು ನೀವು ಹಣ್ಣುಗಳಿಂದ ನೀವೇನಾದರೂ ಅಭಿಷೇಕ ಮಾಡಿಸಿದ್ದೆ ಆದರೆ ಫಲ ಪ್ರದತೆಗಾಗಿ, ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅಪೇಕ್ಷೆನ ಇಟ್ಕೊಂಡಿರ್ತೀರ, ಆ ಅಪೇಕ್ಷೆಗಳು ಇವತ್ತಿನ ತನಕ ನಮಗೆ ನೆರವೇರಿಲ್ಲ ಅಂತ ಅನ್ನೋರು ಆ ನೆರವೇರೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಅದಾದಮೇಲೆ ನೀವು ಪಂಚಾಮೃತ ಅಭಿಷೇಕ ಏನಾದರೂ ನೀವು ಮಾಡಿಸಿದ್ದೆ ಆದರೆ ವಿಶೇಷವಾಗಿ ನಿಮಗೆ ಆರೋಗ್ಯ ಮತ್ತು ಸಂಪತ್ತು ಪಡೆಯಲು ಇದು ಸಹಾಯ ಕೂಡ ಮಾಡುತ್ತೆ. ಅದಾದಮೇಲೆ ನೀವು ಇವತ್ತಿನ ದಿನ ಶಿವನಿಗೆ ನೀವು ಸಕ್ಕರೆ ಅಭಿಷೇಕ ಮಾಡಿಸಿದ್ರೆ
ನಿಮಗೆ ಸಂಪತ್ತು ಅನ್ನೋದು ಒದಗುತ್ತೆ. ಅದಾದಮೇಲೆ ನೀವು ಜೇನುತುಪ್ಪದಿಂದ ಇವತ್ತಿನ ದಿನ ನೀವು ಅಭಿಷೇಕ ಮಾಡಿಸಿದ್ದೆ ಆದರೆ ಉತ್ತಮ ಸಂಬಂಧ, ಅಂದರೆ ನಿಮ್ಮ ಮನೆಯಲ್ಲಿರೋಂಥ ಸದಸ್ಯರ ಜೊತೆ ನೀವೆಲ್ಲ ನಿಮ್ಮ ಕುಟುಂಬದ ಜೊತೆ ಸುಖವಾಗಿ ಸಂತೋಷವಾಗಿ ಇರ್ತೀರ. ಇನ್ನು ನೀವು ತುಪ್ಪದ ಅಭಿಷೇಕ ಮಾಡಿಸಿದ್ರೆ ನಿಮಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ, ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಇನ್ನು ನೀವು ಮೊಸರು ಅಭಿಷೇಕ ಏನಾದರೂ ಮಾಡಿಸಿದ್ದೆ ಆದರೆ ಇವತ್ತಿಗೆ ನಿಮಗೆ ಯಾವುದೋ ಒಂದು ಉದ್ಯೋಗ ಬೇಕಾಗಿದೆ, ಆ ಉದ್ಯೋಗ ನನಗೆ ಸಿಗಲೇಬೇಕು, ಅಥವಾ ನಿಮಗೆ ಯಾವುದೋ ಒಂದು ಅಧಿಕಾರ ಬೇಕಾಗಿದೆ, ಆ ಅಧಿಕಾರ ನಮಗೆ ಬೇಕು ಅಂತ ಬಯಸೋವಂಥವ್ರು ಮೊಸರಿನ ಅಭಿಷೇಕನ ನೀವು ಮಾಡಿಸ್ಬೇಕಾಗುತ್ತೆ. ಅದರಲ್ಲೂ ನಿಮಗೆ ಹಾಲಿಂದ ಅಭಿಷೇಕ ನೀವು ಮಾಡಿಸಿದ್ರೆ ನಿಮ್ಮ ಮನೆಯಲ್ಲಿ ಬಡತನ ಇದ್ದರೆ, ಆರೋಗ್ಯ ಸಮಸ್ಯೆಗಳಿದ್ದರೆ, ಮಾನಸಿಕ ಹಿಂಸೆಗಳಿದ್ದರೆ, ಅಥವಾ ನಿಮಗೆ ಯಾವುದೋ ಒಂದು ರೀತಿಯ ಒಂದು ವಿಷಯ ನಿಮಗೆ ಕಿರಿಕಿರಿ ಉಂಟು ಮಾಡ್ತಿದ್ರೆ ಅದರೆಲ್ಲದಿಂದ ಮುಕ್ತಿ ಹೊಂದಲು ನೀವು ಹಾಲನ್ನು ನೀವು ಅಭಿಷೇಕ ಮಾಡಿಸುತ್ತೆ. ಇನ್ನು ನೀವು ನೀರನ್ನು ನೀವು ಅಭಿಷೇಕ ಮಾಡಿಸಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಿಮ್ಮ ಮನೆಯಲ್ಲಿರೋಂಥ ಸದಸ್ಯರ ಜೊತೆ ಎಲ್ಲ ನೀವು ಸುಖವಾಗಿ ಸಂತೋಷವಾಗಿ ಇರೋವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿದ್ದರೆ ಅದು ಕೂಡ ಹೋಗಿ ಅದು ನಮಗೆ ಅನುಕೂಲ ಮಾಡಿಕೊಡುತ್ತೆ. ಈ ರೀತಿ ನೀವು ಅಭಿಷೇಕಗಳನ್ನು ಮಾಡಿಸ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಸಂತಾನ ಬೇಕು ಅಂತ ಬಯಸೋವಂಥವ್ರು ಹೆಸರು ಕಾಳನ್ನು ನೀವು ತಗೊಂಡೋಗಿ ಶಿವನಿಗೆ ನೀವು ಅಭಿಷೇಕ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಸಂತಾನ ಪ್ರಾಪ್ತಿ ಆಗುತ್ತೆ. ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀರೋ ಅಂಥವರು ಕಡಲೆಬೇಳೆನ ನೀವು ಶಿವನಿಗೆ ವಿಶೇಷವಾಗಿ ಅಭಿಷೇಕ ಮಾಡಿಸೋದ್ರಿಂದ ಬೇಗ ಮದುವೆ ಆಗುತ್ತೆ, ಅಥವಾ ಅರಿಶಿಣನ ತಗೊಂಡೋಗಿ ಅಭಿಷೇಕ ಮಾಡಿಸೋದ್ರಿಂದನೂ ಬೇಗ ಮದುವೆ ಅನ್ನೋದು ಆಗುತ್ತೆ. ಅದರ ಜೊತೆಗೆ ನೀವು ವಿಶೇಷವಾಗಿ ಇವತ್ತಿನ ದಿನ ಏನು ಮಾಡಬೇಕು ಅಂದರೆ ನೀವು ಸಾಧ್ಯವಾದಷ್ಟು ಓಂ ನಮಃ ಶಿವಾಯ ಅನ್ನೋ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಬಿಲ್ವಪತ್ರಗಳನ್ನು ಇವತ್ತಿನ ದಿನ ನೀವು ಶಿವನಿಗೆ ಅರ್ಪಣೆ ಮಾಡಬೇಕಾಗುತ್ತೆ. ಇದನ್ನು ನೀವು ಮಾಡೋದ್ರಿಂದ ವಿಶೇಷವಾಗಿ ಶಿವನ ಅನುಗ್ರಹ ಆಗುತ್ತೆ. ಅದರಲ್ಲೂ ನೀವು ಬಿಲ್ವಪತ್ರನ ದೇವರಿಗೆ ಅರ್ಪಣೆ ಮಾಡುವಾಗ ಹರಿದೋಗಿರೋ ಅಂಥದ್ದು ಮುರಿದೋಗಿರೋ ಅಂಥದ್ದನ್ನು ದಯವಿಟ್ಟು ಕೊಡಬೇಡಿ. ಯಾವತ್ತೂ ಅಷ್ಟೇ ಶಿವನಿಗೆ ಒಂದೇ ಎಲೆನೇ ನೀವು ಅರ್ಪಣೆ ಮಾಡಿದ್ರು 3 ಎಲೆಗಳು ಸಮನಾಗಿ ಇರಬೇಕು, ತುದಿಗಳು ಕರೆಕ್ಟಾಗಿರಬೇಕು, ತೂತಗಳಾಗಿರಬಾರ್ದು. ಹರಿದೋಗಿರೋಂಥದ್ದನ್ನು ನೀವು ಕೊಟ್ಟಿದ್ರೆ ನಿಮ್ಮ ಮನೆಯಲ್ಲಿ ಜಗಳ ಆಗ್ಬೋದು, ಮನಸ್ತಾಪಗಳಾಗ್ಬೋದು, ಕಿತ್ತಾಟ ಆಗ್ಬೋದು, ನೀವು ಅಂದುಕೊಂಡಿರೋಂಥ ಕೆಲಸ ಕಾರ್ಯಗಳು ಆಗದೆ ಹೋಗಬಹುದು. ಯಾಕಂದರೆ ಹರಿದೋಗಿರೋಂಥದ್ದು ನಾವು ಶಿವನಿಗೆ ಅರ್ಪಣೆ ಮಾಡಬಾರ್ದು. ಒಂದೇ ಒಂದು ಎಲೆ ಇದ್ದರೂ ಸಾಕು. ನೀವು ಶಿವನಿಗೆ ಅರ್ಪಣೆ ಮಾಡಿದೆ ಆದರೆ ಅದರಲ್ಲೂ ಶಿವನಿಗೆ ಅರ್ಪಣೆ ಮಾಡುವಂಥ ಬಿಲ್ವಪತ್ರೆಯ ಮೇಲೆ ನೀವು ಒಂದು ಕಡೆ ಒಂದು ಎಲೆಯ ಮೇಲೆ ನೀವು ಗಂಧನ ಹಚ್ಚಬೇಕಾಗುತ್ತೆ, ಇನ್ನೊಂದು ಎಲೆಯ ಮೇಲೆ ನೀವು ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಹಚ್ಚಬೇಕಾಗುತ್ತೆ, ಇನ್ನೊಂದು ಮೇಲೆ ನೀವು ವಿಭೂತಿನ ಹಚ್ಬೋದು. ಅಕಸ್ಮಾತು ನಿಮಗೆ ಆ ಅರಿಶಿಣ ಕುಂಕುಮನ ಯಾಕೆ ಹಚ್ಚಬೇಕು ಅಂತಂದರೆ ಅಲ್ಲಿ ನಿಮಗೆ ಒಂದು ಅಂಶದಲ್ಲಿ ಪಾರ್ವತಿ ಅಂಶ ಇರುತ್ತೆ. ಆ ಪಾರ್ವತಿ ಅಂಶಕ್ಕೋಸ್ಕರ ನೀವು ಖಂಡಿತವಾಗ್ಲೂ ನೀವು ಇದನ್ನು ಹಾಕಬೇಕಾಗುತ್ತೆ. ಸ್ನೇಹಿತರೆ, ಇವತ್ತಿನ ದಿನ ವಿಶೇಷವಾಗಿ ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಪಟ್ಟಿದ್ದೀನಿ. ಅದಾದಮೇಲೆ ನೀವು ಒಂದು ಪುಟ್ಟ ತಂತ್ರನ ಮಾಡ್ಕೊಳ್ಳೋ ಅಂಥ ಮನಸ್ಸಿರೋರು ಖಂಡಿತವಾಗ್ಲೂ ನಾನು ಹೇಳೋ ಅಂಥ ಪುಟ್ಟ ತಂತ್ರ ಕೂಡ ನೀವು ಮಾಡ್ಕೊಬೋದು. ಅದು ಯಾವುದಪ್ಪ ಅಂತಂದರೆ ವಿಶೇಷವಾಗಿ ನೀವು ಒಂದು 108 ಅಕ್ಕಿ ಕಾಳುಗಳನ್ನು ನೀವು ತಗೊಂಡು ಒಂದು ಬಟ್ಟಲಲ್ಲಿ ಹಾಕ್ಕೊಂಡು ಆ 108 ಅಕ್ಕಿಗಳನ್ನು ನೀವು ಒಂದು ಬಟ್ಟಲಿಂದ ಇನ್ನೊಂದು ಬಟ್ಟಲಿಗೆ ಹಾಕುವಾಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ 108 ಸರಿ ನೀವು ಅದರ ಜಪ ಮಾಡಿ ಅದನ್ನು ನೀವು ರಾತ್ರಿ ಸಮಯದಲ್ಲಿ ಅಭಿಷೇಕಕ್ಕೆ ನೀವು ಕೊಡೋವಂಥದ್ದಿರ್ಬೋದು, ಇಲ್ಲ ನೀವೇ ಶಿವಲಿಂಗದ ಮೇಲೆ ಅಭಿಷೇಕ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.